ಇವತ್ತಿನ ಪಾಠದಲ್ಲಿ ಗುಣವಾಚಕಗಳು ಅಂದ್ರೆ ಏನು ಅನ್ನೋದನ್ನ ತಿಳ್ಕೊಳ್ಳೋಣ. ಗುಣವಾಚಕಗಳು ಅಂದ್ರೆ ವಸ್ತುವಿನ ರೀತಿಯನ್ನು, ಗುಣವನ್ನು, ಸ್ವಭಾವವನ್ನು ತಿಳಿಸುವಂತಹ ಪದ. ಉದಾಹರಣೆಗೆ ಪುಟ್ಟ ಬೀಗ. ಬೀಗ ಅಂದ ತಕ್ಷಣ ನಮಗೊಂದು ಕಲ್ಪನೆ ಬರುತ್ತೆ. ಪುಟ್ಟ ಬೀಗ ಅಂದ ತಕ್ಷಣ ನಾವು ದೊಡ್ಡ ಬೀಗ ಜ್ಞಾಪಿಸ್ಕೋತೀವ? ಖಂಡಿತ ಇಲ್ಲ. ಪುಟ್ಟ ಬೀಗ ಅಂದ್ರೆ ಪುಟ್ಟ. ಬೀಗ ಯಾವ ಥರ ಇದೆ ಅಂದ್ರೆ ಪುಟ್ಟದಾಗಿದೆ. ಪುಟ್ಟ ಅನ್ನೋದು ಗುಣವಾಚಕ. ಹಾಗೆ ಕರಿಯ ಶಿಲೆ. ಶಿಲೆ ಅಂದ ತಕ್ಷಣ ಯಾವುದು ಬೇಕಾದರೂ ಶಿಲೆ ಆಗಬಹುದು, ಯಾವ ಬಣ್ಣದಲ್ಲಿ ಬೇಕಾದರೂ ಇರಬಹುದು. ಆದರೆ ಇಲ್ಲಿ ಸ್ಪಷ್ಟವಾಗಿ ಕರಿಯ ಶಿಲೆ ಅಂತ ಹೇಳಿರೋದ್ರಿಂದ ಕರಿಯ ಅನ್ನೋದು ಗುಣವಾಚಕ. ಇನ್ನೊಂದಷ್ಟು ಉದಾಹರಣೆಗಳನ್ನ ನೋಡೋಣ. ಬಿಸಿಯಾದ ರೊಟ್ಟಿ, ಸೀಳು ಕೂದಲು, ಕೆಂಪು ಛತ್ರಿ, ಹಸಿರು ಹೊನ್ನು, ಹಳೆಯ ಬಾವಿ, ಚಿಕ್ಕ ಮಗು, ದೊಡ್ಡ ಹುಲಿ, ಉದ್ದ ರೈಲು, ಹರಕು ಅಂಗಿ, ಹಳೆಯ ತಮಟೆ, ಬಿಳಿಯ ನಾಯಿ, ಎತ್ತರದ ಏಕತಾ ಮೂರ್ತಿ, ತಗ್ಗಿನ ಮನೆ, ಚೂಪಾದ ಉಗುರು, ನುಣುಪಾದ ಕಲ್ಲು, ನವಿರಾದ ಪುಕ್ಕ, ಬೆಂಡಾದ ಸೌಟು, ಬೆಚ್ಚಗಿನ ಕಾಫಿ, ಮೃದುವಾದ ಹಾಸಿಗೆ, ನೀಲಿ ಆಕಾಶ, ಕಪ್ಪು ಇದ್ದಿಲು, ಬಿರುಕು ಗೋಡೆ, ಸವೆದ ನಾಣ್ಯ, ಹರಿದ ಚಪ್ಪಲಿ, ಹೊಳೆವ ವಜ್ರ, ಅಗಲವಾದ ಸೇತುವೆ, ಕಿರಿದಾದ ದಾರಿ, ಮುರಿದ ಆಟಿಕೆ, ದೈತ್ಯ ಬೆಟ್ಟ, ಪುರಾತನ ದೇಗುಲ, ವಿಶಾಲ ಗುಹೆ. ಮಕ್ಕಳಿಗೆ ಅರ್ಥ ಆಗಿದೆ ಅನ್ಕೋತೀನಿ. ಯಾವುದೇ ನಾಮಪದ ಅಂದ್ರೆ ಇಲ್ಲಿ ಜೀವ ಇರುವುದು, ನಾಯಿ ವಸ್ತುನಾ ಅಂತ ನೀವು ಕೇಳ್ಬೋದು. ವಸ್ತುವಾಚಕಗಳಲ್ಲಿ ಎರಡು ರೀತಿ ಇದೆ. ಒಂದು ಜೀವ ಇರುವಂಥದ್ದು, ಇನ್ನೊಂದು ಜೀವ ಇಲ್ಲದೆ ಇರುವಂಥದ್ದು. ಹಾಗಾಗಿ ಗುಣವಾಚಕಗಳು ಅಂತ ನಾ ಹೇಳಿದಾಗ ವಸ್ತುವಿನ ಗುಣವನ್ನು, ರೀತಿಯನ್ನು, ಸ್ವಭಾವವನ್ನು ತಿಳಿಸುತ್ತೆ ಅಂದಾಗ ಇಲ್ಲಿ ನಾಯಿನೂ ಬರ್ಬೋದು, ಮನುಷ್ಯನೂ ಬರ್ಬೋದು, ಬಾವಿನೂ ಬರ್ಬೋದು, ಬೆಟ್ಟನೂ ಬರ್ಬೋದು.